ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್ ಅವರು ಯಾವಾಗಲೂ ಕೂಡ ಮಹಿಳೆಯರ ಪರ ಅಂತ ಹೇಳಿ ಬಿಲ್ಡಪ್ ತಗೊಳ್ತಾರೆ. ಆದರೆ ಅದೇ ಮಹಿಳೆಯರನ್ನ ಯಾವ ರೀತಿ ತೆಗಳೋದು ಅನ್ನೋದು ಕೂಡ ಅವರು ಚೆನ್ನಾಗೇ ರೂಢಿಸ್ಕೊಂಡಿದ್ದಾರೆ. ಮೊನ್ನೆ ಅಷ್ಟೇ ನಾವೆಲ್ಲ ನೋಡಿದ್ದೀವಿ, ನಮ್ಮ ಕೇಂದ್ರ ಹಣಕಾಸು ಸಚಿವೆಯಾದಂತಹ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರಿಗೆ ಮಿಸ್ಟರ್ ಮಿಸಸ್ ಅಂಥವಳು ಇಂಥವಳು ಅದ್ಯಾರದು ನಿರ್ಮಲಾ ಸೀತಾರಾಮನ್ ಅಂತಲೂ ಕರೆದು ಬಿಟ್ಟವರು ಮಾತಾಡ್ತಾರೆ ಅಂತ ಅಂದರೆ ಅವರಿಗೆ ಮಹಿಳೆಯರ ಬಗ್ಗೆ ಯಾವ ಮಟ್ಟಿನ ದ್ವೇಷ ಇದೆ ಅಂತ ನಾವಂತೂ ಗಮನಿಸಿದ್ದೀವಿ. ಸನ್ಮಾನ್ಯ ಸಿದ್ದರಾಮಯ್ಯರವರೇ, ನೀವು ಮಹಿಳೆಯರ ಪರ, ಬಡವರ ಪರ, ಹಿಂದುಳಿದ ವರ್ಗದ ಪರ ಅಂತ ಹೇಳಿ ಸುಳ್ಳು ಘೋಷಣೆಯನ್ನು ಕೂತ್ಕೊಂಡು ಇವತ್ತಿನ ದಿನ ಮುಖ್ಯಮಂತ್ರಿ ಆಗಿದ್ದೀರಿ. ನೀವೊಂದು ಕರ್ನಾಟಕ ರಾಜ್ಯದಲ್ಲಿ ನೀವು ಬಸ್ಗಳನ್ನು ಒಂದು ಉಚಿತವಾಗಿ ಕೊಟ್ಟಿರ್ಬೋದು ಮಹಿಳೆಯರಿಗೆ, ಬಿಟ್ಟರೆ ನಿಮ್ಮಿಂದ ಯಾವುದೇ ರೀತಿಯ ಅನುಕೂಲಗಳು ಮಹಿಳೆಯರಿಗೆ ಆಗಿಲ್ಲ. ರಾಜ್ಯದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯಗಳು ಹೆಚ್ಚುತ್ತಲೇ ಇದೆ. ಅದ್ರ ಬಗ್ಗೆ ಯಾವುದೇ ಕ್ರಮ ತಗೊಂಡಿಲ್ಲ. ನಮ್ಮ ರಾಜ್ಯದ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದಂತಹ ಶ್ರೀಮತಿ ಮಂಜುಳಾ ಮೇಡಮ್ ರವರು ಮೊದಲಿಂದನೂ ಹೇಳ್ತಾ ಬಂದಿದ್ದಾರೆ, ಹಿಂದುಳಿದ ವರ್ಗಗಳ ವಸತಿ ನಿಲಯದಲ್ಲಿ ಹೆಣ್ಮಕ್ಳು, ಎಷ್ಟೋ ಜನ ಹೆಣ್ಮಕ್ಳು ಗರ್ಭಿಣಿಯರಾಗ್ತಾ ಇದ್ದಾರೆ, ಗರ್ಭಪಾತಗಳು ನಡೀತಾ ಇದೆ. ಇದು ರಿಪೋರ್ಟ್ ಕೂಡ ಹೇಳ್ತಾ ಇದೆ. ಆದರೂ ಕೂಡ ಈ ಬಗ್ಗೆ ನೀವು ಗಮನ ಹರಿಸಲ್ಲ. ಮಹಿಳೆಯರ ಸುರಕ್ಷತೆ ಬಗ್ಗೆ ನಿಮಗೆ ಗಮನ ಇಲ್ಲ. ಮಹಿಳೆಯರನ್ನ ಕೇವಲ ನೀವು ಏಕವಚನದಲ್ಲಿ ಮಾತಾಡೋದು, ಅವರನ್ನು ನಿಂದಿಸೋದು, ಇವನ್ನೆಲ್ಲ ಬಿಟ್ಬಿಡಿ. ಯಾಕಂದರೆ ನಮ್ಮ ದೇಶ ಸುಸಂಸ್ಕೃತ ದೇಶ. ನಮ್ಮ ಭಾರತ ದೇಶದಲ್ಲಿ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ, ಎಲ್ಲಿ ನಾರಿಯರನ್ನು ಪೂಜ್ಯ ಭಾವನೆಯಿಂದ ನೋಡ್ತಾರೋ ಅಲ್ಲಿ ದೇವತೆಗಳು ನೆಲೆಸ್ತಾರೆ ಎಂಬಂತಹ ನಮ್ಮ ಘೋಷಣೆ ಇದೆ. ಅದನ್ನು ನೀವು ಹೊರತುಪಡಿಸಿ ನೀವು ಈ ರೀತಿ ಅಂಥ ಒಂದು ಉನ್ನತ ಪೋಸ್ಟ್ನಲ್ಲಿ ಇರುವಂತಹ, ಉನ್ನತ ಅಧಿಕಾರದಲ್ಲಿರುವಂತಹ ಹಣಕಾಸು ಸಚಿವೆ ಅವರನ್ನು ನೀವು ಅವಳು ಇವಳು ಅಂತ ಹೇಳ್ತೀರಾ ಅಂತಂದರೆ ಜನಸಾಮಾನ್ಯರಾದ ನಮ್ಮ ಬಗ್ಗೆ ನಿಮ್ಮ ಭಾವನೆ ಏನಿದೆ ಅಂತ ಇದರಲ್ಲಿ ಗೊತ್ತಾಗ್ತಾ ಇದೆ. ನೀವು ಈ ಥರ ಏಕವಚನದಲ್ಲಿ ಅವಳು ಇವಳು ಅಂತ ಮಾತಾಡೋದಿದ್ರೆ ನಿಮ್ಮ ಕುಟುಂಬದ ಮಹಿಳಾ ಸದಸ್ಯರ ಜೊತೆ ಅವಳು ಇವಳು ಅಂತ ಮಾತಾಡಿ ಬಿಟ್ಟರೆ, ಮನೆಯಿಂದ ಹೊರಗಡೆ ಬಂದ ನಂತರ ಸಾಮಾನ್ಯ ಮಹಿಳೆ ಇರ್ಬೋದು, ಅಸಾಮಾನ್ಯ ಮಹಿಳೆ ಇರ್ಬೋದು, ನೀವು ಗೌರವದಿಂದ ಕಾಣಿ. ಗೌರವ ಕೊಟ್ಟರೆ ನಿಮಗೂ ಕೂಡ ಗೌರವ ಸಿಗುತ್ತೆ. ನಮ್ಮ ನಾಡಿನಲ್ಲಿ ನಾವು ನೋಡಿದ್ದೀವಿ, ಯಾರು ಮಹಿಳೆಯರ ಬಗ್ಗೆ ತುಚ್ಛವಾಗಿ ಮಾತಾಡಿದಾರೋ ಅವ್ರದ್ದೆಲ್ಲ ಅವರ ರಾಜಕೀಯವಾಗಿ ಇರ್ಬೋದು, ಸಾಮಾಜಿಕವಾಗಿ ಇರ್ಬೋದು, ಅವ್ರು ಬಹಳಷ್ಟು ಹಿಂದೆ ಹೋಗಿದ್ದಾರೆ. ಈಗ ನಿಮ್ಮ ಸರದಿ ಅಂತ ನಾನಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ.